Good morning, students. In previous class, you learnt about mechanics, branches of mechanics, and there are how many branches in mechanics? Two branches in mechanics. They are statics and dynamics. Again, there are two branches in dynamics. Those are kinematics and kinetics. ಓಕೆ, ಹಿಂದಿನ ಕ್ಲಾಸ್ನಲ್ಲಿ ನೀವು ಏನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ ಮೆಕ್ಯಾನಿಕ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಆ ಮೆಕ್ಯಾನಿಕ್ಸ್ ಒಳಗಡೆ ಎಷ್ಟು ಬ್ರಾಂಚಸ್ ಇದ್ದವು? ಎರಡು ಬ್ರಾಂಚಸ್ ಇದ್ದವು. ಯಾವ್ಯಾವ ಅಂದ್ರೆ ಸ್ಟ್ಯಾಟಿಕ್ಸ್ ಮತ್ತು ಡೈನಾಮಿಕ್ಸ್ ಅಂತೇಳಿ. ಮತ್ತು ಡೈನಾಮಿಕ್ಸ್ನಾಗ ಎರಡು ಬ್ರಾಂಚಸ್ ಬರ್ತಾವೆ. ಅವು ಯಾವ ಅಂತಂದ್ರೆ ಕೈನೆಮೆಟಿಕ್ಸ್ ಮತ್ತು ಕೈನೆಟಿಕ್ಸ್. ಬಟ್ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪೊಸಿಷನ್, ಪಾತ್ ಲೆಂತ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಆಬ್ಜೆಕ್ಟ್ ಅಲಾಂಗ್ ದಿ ಸ್ಟ್ರೇಟ್ ಲೈನ್. ಓಕೆ, ಸ್ಟ್ರೇಟ್ ಲೈನ್ದಾಗ ಆಬ್ಜೆಕ್ಟದ ಪೊಸಿಷನ್, ಆಬ್ಜೆಕ್ಟದ ಪಾತ್ ಲೆಂತ್, ಅದೇ ಥರ ಆಬ್ಜೆಕ್ಟದ ಡಿಸ್ಪ್ಲೇಸ್ಮೆಂಟನ್ನು ನಾವು ಸ್ಟಡಿ ಮಾಡ್ತೀವಿ. ಪೊಸಿಷನ್ ಅಂತಂದ್ರೆ ಸ್ಥಾನ, ಪಾತ್ ಲೆಂತ್ ಅಂದ್ರೆ ಚಲಿಸಿದ ದೂರ, ದೆನ್ ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಸ್ಥಾನ ಪಲ್ಲಟ. ಓಕೆ, already we studied about position, path length. Path length is also called distance traveled. Path length and displacement in the 9th class. Now once again we are going to discuss about position, path length and displacement. So in order to specify the position of the object, ಅಂದ್ರೆ ಒಂದು ಆಬ್ಜೆಕ್ಟ್ ಅದು ಪೊಸಿಷನ್ ಬಗ್ಗೆ ಹೇಳ್ಬೇಕಂತಂದ್ರೆ ನಮಗೆ ಎರಡು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಬೇಕು. ಅವು ಯಾವ್ಯಾವ ಅಂತಂದ್ರೆ ಒಂದೇದು ರೆಫರೆನ್ಸ್ ಪಾಯಿಂಟ್, ಇನ್ನೊಂದು ಸೆಟ್ ಆಫ್ ಆಕ್ಸೆಸ್. ಅಂದ್ರೆ ಸೆಟ್ ಆಫ್ ಆಕ್ಸೆಸ್ ಅಂದ್ರೆ ಎಕ್ಸ್ ಆಕ್ಸೆಸ್, ವೈ ಆಕ್ಸೆಸ್ ಮತ್ತೆ ಜೆಡ್ ಆಕ್ಸೆಸ್. ಆಕ್ಸೆಸ್ ಇಸ್ ದಿ ಪ್ಲೂರಲ್ ಫಾರ್ಮ್ ಆಫ್ ಆಕ್ಸೆಸ್. ಓಕೆ, ಸೊ ಆಕ್ಸೆಸ್ ಅನ್ನೋದೇನು, ಆಕ್ಸೆಸ್ ಇಸ್ ದಿ ಪ್ಲೂರಲ್ ಫಾರ್ಮ್. In order to specify or in order to find. ಓಕೆ, ಸ್ಪೆಸಿಫೈ ಅಥವಾ ಫೈಂಡ್ ಮಾಡೋಕ್ಕೆ ಅಂದ್ರೆ ಆಬ್ಜೆಕ್ಟದ ಪೊಸಿಷನನ್ನು ನಾವು ಫೈಂಡ್ ಮಾಡೋದಕ್ಕೆ ನಾವು ಏನೇನು ಎರಡು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಯೂಸ್ ಮಾಡ್ತೀವಿ. ಅವು ಯಾವ್ಯಾವ ಅಂತಂತಂದರೆ ಒಂದೇದು ರೆಫರೆನ್ಸ್ ಪಾಯಿಂಟ್, ಇನ್ನೊಂದು ಸೆಟ್ ಆಫ್ ಆಕ್ಸೆಸ್. ಇನ್ ಆರ್ಡರ್ ಟು ಸ್ಪೆಸಿಫೈ ದಿ position of an object, position of an object, we need a reference point. Here the reference point is also called origin. We need a reference point and set of axes and a set of axes. Okay, so ಒಂದು ಆಬ್ಜೆಕ್ಟ್ ಅದು ಪೊಸಿಷನ್ ಹೇಳ್ಬೇಕಂದ್ರೆ ನಮಗೆ ಮೇನ್ ಆಗಿ ಬೇಕಾಗಿರುವಂಥ ಪ್ಯಾರಾಮೀಟರ್ಸ್ ಯಾವ್ಯಾವ ಅಂತಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್, ಇನ್ನೊಂದು ಸೆಟ್ ಆಫ್ ಆಕ್ಸೆಸ್. ಓಕೆ, ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ an object is moving along the x axis. Okay, it is x. Then it is called origin. This origin is nothing but reference point. ಅಂದ್ರೆ ರೆಫರೆನ್ಸ್ ಪಾಯಿಂಟ್ ಆಬ್ಜೆಕ್ಟ್ ಯಾವ ಪೊಸಿಷನ್ದಾಗ ಅದ, ರೆಫರೆನ್ಸ್ ಪಾಯಿಂಟ್ ಇಂದ ಆಬ್ಜೆಕ್ಟ್ ಯಾವ ಪೊಸಿಷನ್ದಾಗ ಅದ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ದಿಸ್ ರೆಫರೆನ್ಸ್ ಪಾಯಿಂಟ್ ಇಸ್ ಟೇಕನ್ ಆಸ್ O is nothing but a origin. It is 50, 100, 150 and so on. I will take scales here, 50, then 100, then 150. Difference is 50, 50, 50. 50 minus 0, 50. 100 minus 50, 50. 150 minus 100, that is a 50. But at the origin, x coordinate is always 0. Supposed to be the object is at 50 meter from the reference point. Then what is the position of the object? Position of the object is 50 meter. Supposed to be the object is at 150 meter from the reference point, means from the origin. Then what is the position of the object? That is a 150 meter. Suppose there is a change in position of the object with the time, it is called motion. Okay, already you know that. What is motion? Motion is nothing but it is the change in position of the object with the time. So to find the time, we are going to place the clock in the system. So then this system is called frame of reference. So to find the time, so at what time this object covers this position now, we are going to find that time by using the clock. ಅಂದ್ರೆ ಈಗ ಆಬ್ಜೆಕ್ಟ್ 150 ಮೀಟರ್ನಾಗ ಐತೆ ಅಂದ್ರೆ ಯಾವ ಟೈಮ್ನಾಗ ಆಬ್ಜೆಕ್ಟ್ 150 ಮೀಟರ್ನಾಗ ಐತಿ.
ಓಕೆ, ಆ ಟೈಮನ್ನು ಹೇಳ್ಬೇಕಂತಂದ್ರೆ ನಾವು ಏನು ಪ್ಲೇಸ್ ಮಾಡ್ಬೇಕ್ರಿ, ಸಿಸ್ಟಮ್ನಾಗ ಒಂದು ಕ್ಲಾಕನ್ನು ಪ್ಲೇಸ್ ಮಾಡ್ತೀವಿ. ಆ ಸಿಸ್ಟಮ್ಗೆ ಏನಂತ ಕರಿತೀವಿ ಅಂದ್ರೆ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಇದು ಯಾವಾಗ ಅಂದ್ರೆ ಇಫ್ ದಿ ಆಬ್ಜೆಕ್ಟ್ ಈಸ್ ಮೂವಿಂಗ್ ಅಲಾಂಗ್ ದಿ ಸ್ಟ್ರೇಟ್ ಲೈನ್. ಓಕೆ, ಇಫ್ ದಿ ಆಬ್ಜೆಕ್ಟ್ ಈಸ್ ಮೂವಿಂಗ್ ಇನ್ 2 ಡೈಮೆನ್ಷನ್. ಸಪೋಸ್ ಒಂದು ವೇಳೆ ಆಬ್ಜೆಕ್ಟ್ 2 ಡೈಮೆನ್ಷನ್ ಮೂವ್ ಆಗ್ತಿತ್ತು ಅಂತ ತಿಳ್ಕೊಳ್ರಿ. ಇಲ್ಲಿ ಎಷ್ಟು ಕೋಆರ್ಡಿನೇಟ್ಸ್ ಅನ್ನ ಯೂಸ್ ಮಾಡ್ತೀವಿ? ಆಬ್ಜೆಕ್ಟ್ ಪೊಸಿಷನ್ ಹೇಳ್ಬೇಕಂದ್ರೆ ಎಷ್ಟು ಕೋಆರ್ಡಿನೇಟ್ಸ್ ಅನ್ನ ಯೂಸ್ ಮಾಡ್ತೀವಿ? 2 ಕೋಆರ್ಡಿನೇಟ್ಸ್. ಅವು ಯಾವ್ಯಾವ ಕೋಆರ್ಡಿನೇಟ್ಸ್ ಅಂದ್ರೆ ಎಕ್ಸ್ ಮತ್ತೆ ವೈ. See, once again we will study about this one in the chapter 4, that is motion in a plane. So let us throw the stone in the air, or let us throw the javelin in the air. Here javelin is the object. Supposed to be the object is at this position at the any instant of time. Andre yavado ondu time naga object ee position daga. Then it is a reference point that can be taken as O. O is nothing but here origin. Reference point anna yavadanna ತಗೊಂತೀರಿ ನೀವು? Reference point ಅಂತಂದ್ರೆ origin ಅನ್ನು ತಗೊಂತೀರಿ. So what is the distance covered by the object? The distance covered by the object along the x-axis from the reference point, that can be taken as x. Then x ಅಂತ ತಗೊಂತೀವಿ. And what is the distance traveled by the object along the y-axis from the reference point, that is y. Then the position of the object can be specified by 2 coordinates. What are those coordinates? X and y coordinates. Okay, so object the position ಹೇಳ್ಬೇಕಂತಂದ್ರೆ ನಾ 2 ಕೋಆರ್ಡಿನೇಟ್ ಯೂಸ್ ಮಾಡ್ತೀನಿ. ಒಂದು x ಕೋಆರ್ಡಿನೇಟ್, ಇನ್ನೊಂದು y ಕೋಆರ್ಡಿನೇಟ್. x ಕೋಆರ್ಡಿನೇಟ್ ಏನು ಹೇಳುತ್ತಂದ್ರೆ x ಆಕ್ಸಿಸ್ ನಾಗ ಆಬ್ಜೆಕ್ಟ್ ಎಷ್ಟು ದೂರ ಚಲಿಸೋದು ಎಲ್ಲಿಂದ? ರೆಫರೆನ್ಸ್ ಪಾಯಿಂಟ್ ಇಂದ. ಅದೇ y ಆಕ್ಸಿಸ್ ನಾಗ ಆಬ್ಜೆಕ್ಟ್ ಎಷ್ಟು ದೂರ ಚಲಿಸೋದು ಎಲ್ಲಿಂದ? ರೆಫರೆನ್ಸ್ ಪಾಯಿಂಟ್ ಇಂದ. ಅಂದ್ರೆ ಎಷ್ಟು ಕೋಆರ್ಡಿನೇಟ್ಸ್ ಯೂಸ್ ಮಾಡ್ಬೇಕು ನಾವಿಲ್ಲಿ? 2 ಕೋಆರ್ಡಿನೇಟ್ ಯೂಸ್ ಮಾಡ್ತೀವಿ. Those are x and y. Suppose that object is in, if any object is in 3D. Okay, if the object is moving in a 3 dimension, we are going to use 3 coordinates. Those are x coordinate, y coordinate and also z coordinate. ಒಂದು ವೇಳೆ ಆಬ್ಜೆಕ್ಟ್ ಏನಾದರೂ 3 ಡೈಮೆನ್ಷನ್ ಮೂವ್ ಆಗ್ತಿತ್ತಂದ್ರೆ, ಫಾರ್ ಎಕ್ಸಾಂಪಲ್ ದಿ ಗ್ಯಾಸ್ ಮಾಲಿಕ್ಯೂಲ್ಸ್ randomly moving in the container. Okay, almost you are going to study about motion in 3 dimensions in the subject chemistry. Then now we are going to study about the motion in a straight line, means motion in 1 dimension. We are going to choose only one coordinate to specify the position of the object at the given time. So time ಕೊಟ್ಟಂತ ಟೈಮ್ನಾಗ ಆ ಆಬ್ಜೆಕ್ಟ್ ಪೊಸಿಷನ್ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದೇ ಕೋಆರ್ಡಿನೇಟ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ನಾವು ಯಾವುದನ್ನು ಸ್ಟಡಿ ಮಾಡೋದು ಈಗ? ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. Then next we are going to discuss about path length. Path length ಅಂದ್ರೆ ಏನು? Path length is also called distance traveled, or it is also called distance. It is the total distance traveled by the object during its motion from initial position to final position. Path length ಅಂದ್ರೆ ಏನ್ರಿ? ಒಂದು ಆಬ್ಜೆಕ್ಟ್ ಒಟ್ಟು ಎಷ್ಟು ದೂರವನ್ನು ಚಲಿಸುತ್ತೆ ತನ್ನ ಇನಿಷಿಯಲ್ ಪೊಸಿಷನ್ ಲಿಂದ ಹಿಡ್ಕೊಂಡು ಫೈನಲ್ ಪೊಸಿಷನ್. ಇನಿಷಿಯಲ್ ಪೊಸಿಷನ್ ಅಂದ್ರೆ ಆರಂಭಿಕ ಸ್ಥಾನ, ಫೈನಲ್ ಪೊಸಿಷನ್ ಅಂದ್ರೆ ಅಂತಿಮ ಸ್ಥಾನ, ಅಂದ್ರೆ ಎಲ್ಲಿಗೆ ಎಂಡ್ ಆಗುತ್ತೆ ಮೋಷನ್. ಓಕೆ, ಸೊ ವಾಟ್ ಈಸ್ ಪಾತ್ ಲೆಂತ್? ಇಟ್ ಈಸ್ ದಿ ಟೋಟಲ್ ಡಿಸ್ಟೆನ್ಸ್ traveled by total distance traveled by an object during its motion. ತನ್ನ ಚಲನೆಯಲ್ಲಿ ಒಟ್ಟು ಎಷ್ಟು ದೂರವನ್ನು ಚಲಿಸಿರುತ್ತೆ ನೋಡ್ರಿ, ಅದಕ್ಕೆ ಏನಂತ ಕರಿತೀರಿ ನೀವು? ಪಾತ್ ಲೆಂತ್ ಅಥವಾ ಡಿಸ್ಟೆನ್ಸ್ ಅಂತ ಕರಿತೀರಿ. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್, if there is a car moving along the straight road, means we are going to take horizontal axis. Which is the horizontal axis? X is the horizontal axis. Then let us take, it is the
reference point. That reference point is nothing but origin. Now I will take some scales, 50 meter, otherwise you can take 40 meter, 80 meter and so on. 50 meter, 100 meter, 150 meter, 200 meter and so on. This side I will take minus 50 meter because it is a negative x-axis. Minus 50 meter, minus 100 meter and minus 150 meter and so on. Okay. So here the position is taken in meter. Position ಅನ್ನು ನಾವು ಎದರ ತಗೊಂಡಿರಿ ಇಲ್ಲಿ ಮೀಟರ್ ನೇ ತಗೊಂಡಿನಿ ಮತ್ತೆ ಇಲ್ಲಿ ಒಂದು ಕ್ಲಾಕ್ ಪ್ಲೇಸ್ ಮಾಡಿವಿ. So what is the use of clock in this system here? Because at what time the object is at the given position. ಅಂದ್ರ ಈಗ ಒಂದು ಆಬ್ಜೆಕ್ಟ್ 150 ಮೀಟರ್ ನಾಗ ಐತೆ ಅಂದ್ರೆ ಇಲ್ಲಿ ಟೈಮ್ ಎಷ್ಟಾಗಿರ್ತದೆ ಆ ಟೈಮ್ ಅನ್ನು ಹೇಳಬೇಕಂತಂದ್ರೆ ನಾವು ಏನು ಪ್ಲೇಸ್ ಮಾಡಬೇಕು, ಕ್ಲಾಕ್ ಪ್ಲೇಸ್ ಮಾಡಬೇಕು. then it is called frame of reference. ಇದಕ್ಕೆ ನಾವು frame of reference ಅಂತ ಕರಿತೀವಿ. Okay. So example for the path length. I will take some points here. It is O, it is P and it is Q. Then what is the total distance traveled by the car from O to Q? First example. First, path length of the car. Path length of the car or path length covered by the car from O to Q. Then what is the path length covered by the car from O to Q? See here. 50 plus 50, 100, 100 plus 50, 150, 150 plus 50, that is a 200 meter. 200 meter. I will write that is OQ is equal to how much? 200 meter. Then if the car moves from O to Q, then it moves back from Q to P. Then what is the total distance traveled by the car, or what is the total path length covered by the car? Second example. Path length of the car or path length covered by the car when it moves from path length covered by the car when it moves from O to Q and Q to P. So what about path length here? Path length is, it is the total distance traveled by the car during its motion. ಎಲ್ಲಿಂದ ಎಲ್ಲಿ ಮೂವ್ ಆಗಿದ್ರೆ ಕಾರ್ O ಲಿಂದ Q ಹೋಗ್ಯದ, Q ಲಿಂದ ಮತ್ತೆ ಒಳ್ಳೆ ಎಲ್ಲಿ ಬಂದದ, P ಬಂದದ. ಓಕೆ. ಸೊ then the path length is O to Q, that is OQ, plus Q to P, that is QP. Then what is the O to Q here? What is the distance traveled by the car here from O to Q? That is a 200. From the reference point. Reference point ಲಿಂದ ಕಾರ್ O ಲಿಂದ Q ಗೆ ಎಷ್ಟು ದೂರ ಹೋಗಿದ್ರೆ 200 ಮೀಟರ್ ಹೋಗ್ಯದ. ಅದೇ ತರ Q ಲಿಂದ P ಗೆ ಎಷ್ಟು ದೂರ ಬಂದದ? That is 50 plus 50, 100. ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ದಂಗೆ ಐತೆ ಕಾರ್? ಟೋಟಲ್ ಆಗಿ 300 ಮೀಟರ್ ಕವರ್ ಮಾಡ್ದಂಗೆ ಐತೆ. when it moves from O to Q and Q to P. ಸೊ O ಲಿಂದ Q ಹೋಗಿ Q ಲಿಂದ P ಬರ್ಬೇಕಾದ್ರೆ ಒಟ್ಟು ಎಷ್ಟು ದೂರವನ್ನು ಚಲಿಸ್ತಂತಂದ್ರೆ 300 ಮೀಟರ್ ದೂರವನ್ನು ಚಲಿಸೋದು. then third example, ಮೂರನೇ ಎಕ್ಸಾಂಪಲ್. if the object moves from O to Q then Q to O, so it is called closed path. ಎಲ್ಲಿಂದ ಸ್ಟಾರ್ಟ್ ಆಗಿತ್ರಿ? O ಲಿಂದನೇ ಸ್ಟಾರ್ಟ್ ಆಗಿತ್ತು, ಎಂಡ್ ಆಗಿದ್ದು O ಕ ಎಂಡ್ ಆಯ್ತು. ಅಂದ್ರೆ ಇನಿಷಿಯಲ್ ಪೊಸಿಷನ್ ಫೈನಲ್ ಪೊಸಿಷನ್ ಎರಡು ಕೋಇನ್ಸೈಡ್ ಆದವು. ಅವಾಗ ಆ ಕಾರ್ ಒಟ್ಟು ಎಷ್ಟು ದೂರವನ್ನು ಚಲಿಸ್ಯದ? then path length covered by the car, when it moves from
O to Q, O to Q, and then Q to O, Q to O. O ಲಿಂದ Q ಹೋಗಿದ್ರೆ ಮತ್ತೆ Q ಲಿಂದ ಒಳ್ಳೆ ಎಲ್ಲಿಗೆ ಬಂದದ O ಬಂದದ ಅಂತಂದ್ರೆ ಒಟ್ಟು ಎಷ್ಟು ದೂರವನ್ನು ಚಲಿಸುತ್ತೆ. ಓಕೆ, ಸೊ O to Q ಹೋಗಬೇಕಾದ್ರೆ ಎಷ್ಟು ದೂರ ಚಲಿಸಿತ್ರಿ? 200 ಮೀಟರ್. ಅದೇ ತರ Q ಲಿಂದ O ಬರಬೇಕಾದ್ರೆ ಎಷ್ಟು ದೂರ ಚಲಿಸಿದಂಗಾಯ್ತು? 200 ಆಗುತ್ತೆ. ಯಾಕಂದ್ರೆ O to Q ಟೋಟಲ್ ಡಿಸ್ಟೆನ್ಸ್ ಎಷ್ಟದ? 200. 50 ಪ್ಲಸ್ 50 100, 100 ಪ್ಲಸ್ 50 150, 150 ಪ್ಲಸ್ 50 200. ಅದೇ ತರ Q ಲಿಂದ ಬರಬೇಕಾದ್ರೆ 50 ಪ್ಲಸ್ 50 100, 100 plus 50 150, 150 plus 50 that is a 200. So 200 plus 200 that is a 400 meter. Then what about path length here? When the car moves from O to Q, then Q to O, that is OQ plus QO. Otherwise you can take OQ plus OQ, that is a 2OQ. Then 200. O to Q, the distance traveled by the car is 200. Then Q to O is also, it is a how much? 200. Then 200 plus 200, it is a 400 meter. It is the total distance traveled by the car during its motion. It is called path length. So path length is always a scalar quantity. Why? Because it has magnitude but not direction. Path length ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ಒಟ್ಟು ಎಷ್ಟು ದೂರವನ್ನು ಚಲಿಸಿದೆ ಅಂತ ಹೇಳ್ತೀವಿ, ಬಟ್ ದಿಕ್ಕಿನ ಬಗ್ಗೆ ನಾವು ಡಿಸ್ಕಸ್ ಮಾಡಲ್ಲ. ಅದಕ್ಕೆ ಪಾತ್ ಲೆಂತ್ ಅನ್ನು ನಾವು ಏನಂತ ತಗೊಂತೀವಿ ಅಂದ್ರೆ ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಅಂದ್ರೆ ಅದಿಶ, ವೆಕ್ಟರ್ ಅಂದ್ರೆ ಸದಿಶ ಅಂತ ಹೇಳಿ ಕಲ್ತಿರ್ತೀರಿ. ಓಕೆ, ಸೊ ಒನ್ಸ್ ಅಗೇನ್ ಯು ವಿಲ್ ಸ್ಟಡಿ ಅಬೌಟ್ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಇನ್ ದಿ ಚಾಪ್ಟರ್ ಮೋಷನ್ ಇನ್ ಎ ಪ್ಲೇನ್, ದಟ್ ಇಸ್ ಅ 4th ಚಾಪ್ಟರ್. ಸೊ ಸ್ಕೇಲಾರ್ಸ್ ಮತ್ತೆ ವೆಕ್ಟರ್ಸ್ ಬಗ್ಗೆ ನೀವು ಎಲ್ಲಿ ಸ್ಟಡಿ ಮಾಡ್ತೀರಂದ್ರೆ 4th ಚಾಪ್ಟರ್ನೇ ಸ್ಟಡಿ ಮಾಡ್ತೀರಿ. ಆ 4th ಚಾಪ್ಟರ್ ಯಾವುದಂದ್ರೆ ಮೋಷನ್ ಇನ್ ಎ ಪ್ಲೇನ್ and also it is called motion in 2 dimension. Then what is the displacement? Displacement is represented by delta x. So remember here, path length is a scalar quantity, and what about its unit? Unit of the path length is meter. Path length ಅನ್ನೋದು ಏನ್ರಿ, ಇದು ಒಂದು ಸ್ಕೇಲಾರ್ ಕ್ವಾಂಟಿಟಿ. ಬಿಕಾಸ್ ಸ್ಕೇಲಾರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ which has only magnitude but not direction. Okay, so displacement is represented by delta x. Then the position of the object along the x-axis is represented by x, but the displacement of the object along the x-axis is represented by delta x. Under displacement is nothing but it is the shortest distance between the initial position and final position. Initial position ಮತ್ತೆ final position ಮಧ್ಯೆ ಇರುವಂತ shortest distance ಗೆ ಏನಂತ ಕರಿತೀವಿ ನಾವು? Displacement ಅಂತ ಕರಿತೀವಿ. It is the shortest distance between, it is very important, shortest distance between initial and final positions. Initial and final positions. Displacement ಏನು ಹೇಳುತ್ತಂತಂದ್ರೆ ಇನಿಷಿಯಲ್ ಮತ್ತೆ ಫೈನಲ್ ಪೊಸಿಷನ್ ಮಧ್ಯೆ ಇರುವ ದೂರವನ್ನು ಹೇಳುತ್ತಾ, ಅದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. ಓಕೆ, ಸೊ once again listen here, what is the displacement? It is the shortest distance between initial position and final position, and also it can be defined as displacement is nothing but the change in position. And what is the formula for displacement? That is delta x is equal to, delta ಅಂತಂದ್ರೆ ಏನ್ರಿ, change, x ಅಂದ್ರೆ position, change in position. Delta x is equal to x2 minus x1. So what is x2 here? x2 is nothing but final position and x1 is nothing but initial position. So where x1 is initial position of the object, x1 is initial position of the object, initial position of the object ಅಂದ್ರೆ ಆರಂಭಿಕ ಸ್ಥಾನ, initial position of the object.
Then what is x2? x2 is nothing but is the final position of the object. Final position of the object. Otherwise, you can write delta x is equal to xf minus xi. xf minus xi. Okay. xf ಅಂತಂದ್ರೆ final position of the object and xi ಅಂತಂದ್ರೆ initial position of the object. Then what are the examples for displacement now? Examples. Displacement of the car. I will take same example here. Displacement of the car under shortest distance between the initial position and final position. Initial position of the car and final position of the car. Displacement of the car from O to Q. What is the path length of the car from O to Q? That is 200 meter. Then what about the displacement of the car from O to Q? That is also 200 meter. Because here O means here it is a 0, Q means it is a 200. So the position of the car at O is 0, the position of the car at Q is 200. Then displacement can be represented as delta x. So final position minus initial position. So what is the final position here? Final position is 200, initial position is 0. 200 minus 0, that is a plus 200 meter. So what positive sign indicates here? The positive sign indicates that the direction of displacement of the car. What is the direction of displacement of the car? That is in a positive direction, means that is in a forward direction. Then next, it is first example. Second example, displacement of the car from O to Q, then Q to P. First the car will be moves from O to Q, then the car will be moves back from Q to P. Then what is the displacement of the car? So displacement ಹೇಳಬೇಕಾದ್ರೆ ಬರೇ ಎರಡು ಪಾಯಿಂಟ್ಸ್ ಎಲ್ಲ ತಗೋಬೇಕು. ಯಾವ್ಯಾವ initial position ಮತ್ತೆ final position. Okay. So what is the initial position here? O is nothing but here 0. What about final position? That is a P. Okay. Then what is the displacement of the car from O to Q, then from Q to P? So what is the shortest distance between O and P? That is called displacement. Delta x is equal to again xf minus xi, final position minus initial position. What is the final position of the car here? The final position of the car is P, that is how much? 100. And the initial position of the car is 0, that is 100 minus 0, that is plus 100 meter. So what is the displacement of the car from O to P and Q to P? Sorry, O to Q and Q to P here, that is a 100 meter plus 100 meter. Then another example, third one, displacement of the car from, so displacement depends on initial position and final position, but not path taken over the motion. Displacement of the car from Q to P is, so what happens here? Displacement of the car from Q to P, here which is initial Q, then which is final, that is 100. Then delta x is equal to final position is 100, then initial position is 200, 100 minus 200, that is minus 100 meter. So what negative sign indicates here? The negative sign indicates that the displacement of the car from Q to P means it is in which direction? Negative direction, means that is in a backward direction. So what negative sign indicates here? The negative sign indicates that the displacement of the car in a negative direction.
Then next, fourth one. Fourth example. Fourth example, displacement of the car. Displacement of the car from O to Q, then Q to O. First the car will be moves from O to Q, then the car will be moves from Q to O. Then here initial positions and final position both are coincide. Both are 0. O to Q, then Q to O is delta x is equal to, what about initial position? Starting position is O. O is means here 0 because at the origin x coordinate is 0. Then final position is 0. Initial position also 0. Then 0 minus 0, it is a 0. Then displacement is 0. So what we are going to observe here, ನಾವೇನು ಅಬ್ಸರ್ವ್ ಮಾಡ್ತೀವಿ ಅಂತಂದ್ರೆ ಪಾತ್ ಲೆಂತ್ ಕ್ಲೋಸರ್ ಪಾತ್ನ ಮ್ಯಾಕ್ಸಿಮಮ್ ಆಗಿತ್ತು, ಬಟ್ ಡಿಸ್ಪ್ಲೇಸ್ಮೆಂಟ್ ಕ್ಲೋಸರ್ ಪಾತ್ನಾಗ ಏನಾಯ್ತು 0 ಆಯಿತು. ಓಕೆ, ಆ್ಯಂಡ್ ಪಾತ್ ಲೆಂತ್ ಈಸ್ ಆಲ್ವೇಸ್ ಪಾಸಿಟಿವ್. ಪಾತ್ ಲೆಂತ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ, ಬಟ್ ಡಿಸ್ಪ್ಲೇಸ್ಮೆಂಟ್ ಅದು ಏನಿರುತ್ತೆ, ಇಟ್ ಮೇ ಬಿ ಪಾಸಿಟಿವ್, ಇಟ್ ಮೇ ಬಿ ನೆಗೆಟಿವ್, ಆರ್ ಇಟ್ ಮೇ ಬಿ 0. ಸೊ ಡಿಸ್ಪ್ಲೇಸ್ಮೆಂಟ್ ಏನಾಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಯಾವಾಗ ಪಾಸಿಟಿವ್ ಇರುತ್ತೆ ಅಂದರೆ ಇಫ್ ದಿ ಡಿಸ್ಪ್ಲೇಸ್ಮೆಂಟ್ ಈಸ್ ಇನ್ ವಿಚ್ ಡೈರೆಕ್ಷನ್, ಫಾರ್ವರ್ಡ್ ಡೈರೆಕ್ಷನ್, ಆರ್ ಇಟ್ ಈಸ್ ಇನ್ ಅ ಪಾಸಿಟಿವ್ ಡೈರೆಕ್ಷನ್. ಸೊ ಯಾವಾಗ ನೆಗೆಟಿವ್ ಇರುತ್ತೆ ಅಂತಂದ್ರೆ ಇಫ್ ದಿ ಡಿಸ್ಪ್ಲೇಸ್ಮೆಂಟ್ ಈಸ್ ಇನ್ ವಿಚ್ ಡೈರೆಕ್ಷನ್, ನೆಗೆಟಿವ್ ಡೈರೆಕ್ಷನ್, ಇಟ್ ಈಸ್ ಅ ನೆಗೆಟಿವ್ ಡೈರೆಕ್ಷನ್. ಓಕೆ, ಆವಾಗ ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಅಂತ ತಗೊಂತೀವಿ. ಡಿಸ್ಪ್ಲೇಸ್ಮೆಂಟ್ 0 ಇರ್ಬೋದು ಯಾವಾಗ ಅಂತಂದ್ರೆ ಕ್ಲೋಸ್ಡ್ ಪಾತ್ನಾಗ. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ, ಬಿಕಾಸ್ ಇಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್, it has magnitude and also direction. That is why displacement is called vector quantity. So note about the displacement. Displacement is a vector quantity because it has magnitude and also direction. ಪಾತ್ ಲೆಂತ್ ಕೇಸ್ನಲ್ಲಿ ಓಲಿಂದ ಕ್ಯೂಗೆ, ಕ್ಯೂಲಿಂದ ಹೋಗಿ ಬಂದಾಗ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಎಷ್ಟಿತ್ತು, 400 ಮೀಟರ್ ಆಗಿತ್ತು. ಬಟ್ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ, 0 ಆಗಿರುತ್ತೆ. ಯಾಕಂದ್ರೆ ಇನಿಷಿಯಲ್ ಪೊಸಿಷನ್ ಮತ್ತೆ ಫೈನಲ್ ಪೊಸಿಷನ್ ಎರಡೂ ಏನಾಗಿರ್ತಾವೆ, ಒಂದೇ ಆಗಿರ್ತಾವೆ. ಅಂದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನಾಯ್ತು ಇಲ್ಲಿ 0 ಆಗುತ್ತೆ. ದೆನ್ ಡಿಸ್ಪ್ಲೇಸ್ಮೆಂಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಅಂಡ್ ಸೆಕೆಂಡ್ ನೋಟ್, ಡಿಸ್ಪ್ಲೇಸ್ಮೆಂಟ್ ಮೇ ಬಿ positive, but path length is always positive. Displacement may be positive, negative, or 0. Or 0. Or 0. Okay, it is about displacement. Then what is the SI unit of displacement? That is a meter, because displacement is nothing but it is also distance, but it is a shortest distance between the initial position and final position. SI unit of displacement is meter. Symbolically meter is represented by small m. Okay, so this is about